ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಬಳ್ಳಾರಿಯ ಒಂದು ಕೆರೆ ಬಗ್ಗೆ ನಿನ್ನೆ ಸುದ್ದಿ ಪ್ರಸಾರ ಮಾಡಿದ್ವಿ. ಕೆರೆ 12 ಎಕರೆ ವಿಸ್ತೀರ್ಣದ ಕೆರೆ. ಅನೇಕ ಭಾಗಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಕೆಲವು ಕಡೆ ನೀರಿದ್ದರೂ ಕೂಡ ಅದನ್ನು ಉಪಯೋಗ ಮಾಡೋಕ್ಕೆ ಬರಲ್ಲ. ಈ ಕೆರೆಗೆ ತುಂಗಭದ್ರೆಯಿಂದ ನೀರು ಬಿಡಬೇಕು. ನೀರು ಬಿಟ್ಟರೆ ಆ ಕೆರೆ ನೀರನ್ನು ಎಲ್ಲರೂ ಕುಡಿತಾರೆ. ಆದರೆ ಈ ಕೆರೆಯನ್ನು ಹೆಂಗಿಟ್ಟಿದ್ದಾರೆ ಅಂತಂದರೆ ಟಾಯ್ಲೆಟ್ಗಿಂತಲೂ ಗಬ್ಬು ನಾರ್ತಾ ಇತ್ತು. ಟಾಯ್ಲೆಟ್ಗಿಂತಲೂ ಗಬ್ಬು ನಾರ್ತಾ ಇತ್ತು. ಇದಕ್ಕೆ ಒಬ್ಬನಿಗೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸರಿ ಮಾಡಪ್ಪ ಅಂತ ಹೇಳಿ. ಅಂಥದ್ದಿಲ್ಲ. ಆದರೆ ಯಾವಾಗ ಸೂಪರ್ 3 ಎಂಟ್ರಿ ಕೊಡ್ತೋ ಆಶ್ಚರ್ಯ ಆಗತ್ತೆ ನಿಮಗೆ. ಆಶ್ಚರ್ಯ ಆಗತ್ತೆ ನಿಮಗೆ. ನಾವು ಹೇಳ್ತೀವಲ್ವಾ, ಕತೆ ಕೇಳಿರ್ತೀವಿ, ಕುಲ್ಜಾ ಸಿಮ್ ಸಿಮ್ ಏನು ಮಾಡಲಿ ಮಹಾರಾಜರೇ ಅಂತ ಕೇಳಿದಾಗ ಇದನ್ನು ಹಿಂಗೆ ಮಾಡು ಅಂತ ಹೇಳ್ತೀವಲ್ಲ, ಹಾಗೆ ನೆನ್ನೆ ನಾವು ಆ ಕೆರೆ ಯಾವ ರೀತಿ ಇದೆ ನೋಡಿ, ಈ ಥರ ಇತ್ತು ಕೆರೆ ನೆನ್ನೆ. ಈ ಕೆರೆ ನೀರನ್ನು ಕುಡಿಬೇಕೀಗ ಆ ಭಾಗದ ಜನ. ಏನೋ ಒಂದು 3-3.5 ಸಾವಿರ ಕುಟುಂಬ ಏನೋ ಇದೆಯಂತೆ. 3.5 ಸಾವಿರ ಕುಟುಂಬನ ಜನ ಏನಿದ್ದಾರೆ ಅಲ್ಲಿ. ಇದಕ್ಕೆ ತುಂಗಭದ್ರೆ ನಾಲೆಯಿಂದ ನೀರು ಬರುತ್ತೆ. ಇದೇ ನೀರನ್ನು ಕುಡಿಬೇಕು. ಯಾರು ಕುಡಿತಾರೆ? ಮಂತ್ರಿ ಕುಡಿತಾರಾ? MLA ಕುಡಿತಾರೆ? MP ಕುಡಿತಾರೆ? ಅಧಿಕಾರಿ ಕುಡಿತಾರೆ? ಯಾವನು ಕುಡಿಯಲ್ಲ. ಆದರೆ ಕುಡಿಬೇಕಾಗಿರೋದು ಜನಸಾಮಾನ್ಯ. ಅವನಿಗೆ ಜಾತಿನೂ ಇರೋದಿಲ್ಲ. ಯಾಕಂದರೆ ಬಡವ ಅಂದಾಗ ಅವನಿಗೆ ಜಾತಿ ಬರಲ್ಲ ರೀ. ಏನಾದರೂ ಇದ್ದಾಗ, ಹಣಕಾಸು ಇದ್ದಾಗ, ಓಟ್ ಹಾಕ್ಲಿಕ್ಕಿದ್ದಾಗ ಮಾತ್ರ ಅವನ ಜಾತಿ ಬರೋದು. ಇಂಥ ಕೆರೆ ನಂಬ್ತೀರಾ? ಇಂಥ ಕೆರೆ 24 ಗಂಟೆಯಲ್ಲಿ ಕ್ಲೀನ್ ಆಗತ್ತೆ. 24 ಗಂಟೆಯಲ್ಲಿ ಕ್ಲೀನ್ ಆಗತ್ತೆ. ಕುಲ್ಜಾ ಸಿಮ್ ಸಿಮ್ ಥರ ಈ ಪವರ್ ಇರೋದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ. ಏನು ಶೆಟ್ರು ಭಾಳ ಬಿಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಹೆಂಗೆ ಶೆಡ್ಗೆ ಬಾ ಅಂತ ಕರೆದು ಕೆರೆಗೆ ಬಾ ಅಂತ ಕರೆದ್ವಿ. ಕೆರೆ ಕ್ಲೀನ್ ಆಗೋಯ್ತು. ಬೇಕಿದ್ರೆ ಈ ಸ್ಟೋರಿ ನೋಡಿ. ದಿನಾಂಕ 25/7/2024. ಸಮಯ ಮಧ್ಯಾಹ್ನ 12:20. ಗಬ್ಬೆದ್ದು ಹೋಗಿತ್ತು ಕೆರೆ. ಬಳ್ಳಾರಿ ಜಿಲ್ಲೆಯ ಚಾನ್ನಾಳ ಗ್ರಾಮದ ಕೆರೆ ಪಾಚಿಗಟ್ಟಿ ಕಲುಷಿತಗೊಂಡು ಹೋಗಿತ್ತು. ಹೂಳ್ತುಂಬೆ ಗಬ್ಬು ವಾಸನೆ ಬರ್ತಾ ಇತ್ತು. ಇದೇ ನೀರು ಕಲುಷಿತ ಆಗಿತ್ತು. ಇದೇ ನೀರು ಊರಿಗೆ ಸಪ್ಲೈ ಆಗ್ತಾ ಇತ್ತು. ಈ ನೀರನ್ನು ಬಳಸಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ರು. 12 ಎಕರೆ ವಿಸ್ತೀರ್ಣದ ಈ ಕೆರೆಯನ್ನ ಯಾಕಪ್ಪ ಹೀಗೆ ಗಬ್ಬೇರಿಸಿದ್ದೀರಾ? ಕೆರೆ ನಿರ್ವಹಣೆ ಮಾಡುವುದಾಗಿ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡ ರವಿಚಂದ್ರ ರೆಡ್ಡಿ 50 ಲಕ್ಷ ಹಣ ಪಡೆದು ಜೂಟಾಗಿದ್ದಾನ ಅಂತ ಸೂಪರ್ 3ಯಲ್ಲಿ ಸ್ವಲ್ಪ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಕೆರೆ ನಿರ್ವಹಣೆಗೆ 50 ಲಕ್ಷ ಪಡೆದಿದ್ದಾನೆ ರವಿಚಂದ್ರ ರೆಡ್ಡಿ. ಎಲ್ಲೋದವ? ಕುಡಿಸಿ ನೀರನ್ನ, ಇದೇ ನೀರನ್ನ ಅವನಿಗೆ. ಗ್ರಾಮ ಪಂಚಾಯತಿ ಅವರು ಅರ್ಥ ಮಾಡ್ಕೋಬೇಕು. ನೀರು ಕುಡಿಯೋದಕ್ಕೆ ಗ್ರಾಮ ಪಂಚಾಯತಿ ಕೊಡೋದು. ಆ್ಯಂಡ್ ರಾಹುಲ್ ಸಂಕನೂರ್ CEO ಸರ್, ನಿಮ್ಮ ಗಮನಕ್ಕೆ ಇದೊಂದು ಕ್ಲೀನ್ ಮಾಡಿಸಲಿಕ್ಕೆ 50 ಲಕ್ಷ ಎಲ್ಲ ಓಡೋಗಿದೆ. ನಾವು ಎಲ್ಲಿ ಕಮಿಷನ್ ತಗೊಂಡಿದ್ದಾರೆ ಯಾರೆಲ್ಲ ಗೊತ್ತಿಲ್ಲ ಸರ್. ದಯವಿಟ್ಟು ಇವರನ್ನ ಎಡೆಮುರಿ ಕಟ್ಟಿ. ವರದಿ ಆಗ್ತಿದ್ದಂತೆ ಅಧಿಕಾರಿಗಳ ದೌಡು. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ PDO ಅವರು ಸರ್ ಸ್ಪಾಟ್ ಅಲ್ಲಿದ್ದೀವಿ, ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ಅಂತ ಹೇಳಿದ್ರು. ನಿಮಗೆ ಫೋನ್ ಮಾಡಿ ಹೇಳಕ್ಕಾಗಲ್ವಾ ನೈರ್ಮಲ್ಯ ಇಲಾಖೆಗೆ? ಇಲ್ಲಾಂದ್ರೆ ಹೇಳಿ ಅವ್ರಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಒಂದು ಒಳ್ಳೆ ಕೆರೆ ಇದೆ, ಕೆಲವರಿಗೆ ನೀರಿಲ್ಲ ಕುಡಿಯೋಕ್ಕೆ. ಅಲ್ಲಿ ಯಾರು ಕೋಲಾರ ಭಾಗದವ್ರು ಹೇಳ್ತಾರೆ ನಮಗೆ ತೊಳ್ಕೊಳಕ್ ನೀರಿಲ್ಲ ಅಂತೇಳಿ. ಎತ್ತಿನಹೊಳೆ ಯೋಜನೆಯಲ್ಲಿ ನೀವು ತೊಳೆದಿರೋ ನೀರು ನಂಬ್ಕೊಳ್ಳಿ ನಾವು ಕುಡಿತೀವಿ ಅಂತಾರೆ ಪಾಪ. ಅದರಲ್ಲಿ ಅಂತದ್ರಲ್ಲಿ ಇಷ್ಟೊಳ್ಳೆ ಕೆರೆ ಇದೆ, ಹಾಳು ಮಾಡ್ತೀರೇನ್ರಿ ನೀವೆಲ್ಲ ಸೇರಿ? ಏನ್ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಹೇಳಿ, ಯಾರನ್ನ ಏನ್ ಕಳಿಸ್ಬೇಕು. ಕೆರೆಯತ್ತ ಇಒ ಮುಡಿಗಿನ ಬಸಪ್ಪ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಬಳ್ಳಾರಿ ತಾಲೂಕಿನ ತಾಲೂಕ್ ಪಂಚಾಯಿತಿ ಇಒ ಮುಡಿಗಿನ ಬಸಪ್ಪ ಅಂಡ್ ಟೀಮ್ ಸ್ಥಳಕ್ಕೆ ದೌಡಾಯಿಸಿದ್ರು. ಪರಿಶೀಲಿಸಿದ ಇಒ, RDPR, PDO. ಇಷ್ಟು ದಿನ ಈ ಕಡೆ ತಲೆ ಹಾಕದ ಅಧಿಕಾರಿಗಳಾದ ಇಒ ಬಸಪ್ಪ, RDPR ಸಿಬ್ಬಂದಿ ವೀರೇಶ್, PDO ಮಹೇಶ್ ಸಂಪೂರ್ಣ ಪರಿಶೀಲನೆ ನಡೆಸಿದ್ರು. ಸ್ಥಳೀಯರ ಜೊತೆ ಅಧಿಕಾರಿಗಳ ಮಾತು. ಇನ್ನು ಕೆರೆಗೆ ಸಂಬಂಧಪಟ್ಟಂತೆ ಸ್ಥಳೀಯರ ಜೊತೆ ಅಧಿಕಾರಿಗಳು ಮಾತುಕತೆಯನ್ನ ನಡೆಸಿದ್ರು.
ಸ್ಪಾಟಲ್ಲೇ ಕೂಲಿ ಕಾರ್ಮಿಕರನ್ನ ಕರೆಸಿ ಕೆರೆ ಸ್ವಚ್ಛತೆ. ಏನು ವರದಿ ಪ್ರಸಾರ ಆಗಿ ಕೆಲವೇ ಹೊತ್ತು ಕಳೆದಿರಲಿಲ್ಲ. ಅದಾಗಲೇ ತಾಲೂಕು ಅಧಿಕಾರಿಗಳು ಕೂಲಿ ಕಾರ್ಮಿಕರನ್ನ ಕರೆಸಿ ಹೂಳು ತೆಗೆಸುವ ಕೆಲಸಕ್ಕೆ ಮುಂದಾದ್ರು, ಕೆರೆ ಸ್ವಚ್ಛತೆಗೆ ಮುಂದಾದ್ರು. ರಿಪಬ್ಲಿಕ್ ಟಿವಿಯಲ್ಲಿ ವರದಿ ನೋಡಿದ ನಂತರ ಮತ್ತು ಪಬ್ಲಿಕ್ ಸಹ ಇದ್ರ ಬಗ್ಗೆ ದೂರು ಬಂದಿತ್ತು. ಅದ ಕಾರಣ ಇಂದು ಭೇಟಿ ನೀಡುತ್ತೆ ಅಂತ ಹೇಳಿದ್ದೆ. ಇಂದು ಸ್ಥಳಕ್ಕೆ ಆಗಮಿಸಿ ನೋಡಿದಾಗ ಕೆರೆ ಕ್ಲೀನ್ ಮಾಡ್ತಾಯಿದ್ದೀವಿ. ಈ ವರ್ಕ್ 1 ವೀಕಲ್ಲಿ ಆಗುತ್ತೆ. ಅಷ್ಟು ಜನ ಈಗ ಬಂದಿರೋ ಕೆನಾಲಿಂದ ಬೈಪಾಸ್ ಮಾಡಿ ಡೈರೆಕ್ಟಾಗಿ ಫಿಲ್ಟರ್ ಮಾಡಿ ಕೆರೆಯಲ್ಲಿ ತುಂಬಿಸಿದೆ ಫಿಲ್ಟ್ರಿಗೆ ಸಪ್ಲೈ ತಗೊಂಡು ಫಿಲ್ಟರ್ ಮಾಡಿ ಬಿಡ್ತೀವಿ. ನೀರು ಶುದ್ಧೀಕರಣ ಘಟಕಕ್ಕೂ ಭೇಟಿ. ಈಗಾಗಲೇ ಕೆರೆ ನೀರನ್ನ ನೀರು ಶುದ್ಧೀಕರಣ ಘಟಕದಿಂದ ಸರಬರಾಜು ಮಾಡಲಾಗ್ತಿತ್ತು. ಅಲ್ಲಿಗೂ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ರಿಪಬ್ಲಿಕ್ ಕನ್ನಡದವರು ಆ ಒಬ್ಬ ಗುತ್ತಿಗೆದಾರನಿಗೆ ಈ ಥರ ಹೊಲಸು ಇಟ್ಟಿರೋದನ್ನು ನೋಡಿಬಿಟ್ಟು ಗುತ್ತಿಗೆದಾರನಿಗೆ ಚೀಮಾರು ಹಾಕಿ ಇನ್ನು 10 ದಿನಗಳ ಒಳಗಾಗಿ ಈ ಕೆರೆನ ಶುದ್ಧ ಮಾಡಿ ಶುದ್ಧವಾದ ನೀರನ್ನು ಈ ಕೆರೆಗೆ ತುಂಬಿಸಿ ಜನಗಳಿಗೆ ಕುಡಿಯುವ ವ್ಯವಸ್ಥೆ ಮಾಡಿರಿ ಅಂಥೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಗುತ್ತಿಗೆದಾರನಿಗೆ ತರಾಟೆಗೆ ತಗೊಂಡ್ರು. ಎಲ್ಲ 10 ದಿನದೊಳಗೆ ಕ್ಲೀನ್ ಮಾಡಿ ಎಲ್ಲ ಅಷ್ಟು ಫಿಲ್ಟರ್ ಮಾಡಿ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವ್ರ ರಿಪಬ್ಲಿಕ್ ಕನ್ನಡದವರಿಗೆ ನಾವು ಧನ್ಯವಾದ ಹೇಳಿ ನಮಗೆ ಭಾಳ ಖುಷಿಯಾಗಿದೆ. ಈಗಾಗಲೇ ಹಂತ ಹಂತವಾಗಿ ಕೆರೆ ಕ್ಲೀನ್ ಮಾಡೋ ಕೆಲಸ ಶುರುವಾಗಿದೆ. ಸ್ವಲ್ಪ ದಿನದಲ್ಲೇ ಕೆರೆ ಸಂಪೂರ್ಣ ಖಾಲಿಯಾಗಿ ಶುದ್ಧ ನೀರು ಬರಲಿದೆ. ಇದು ಸೂಪರ್ 3ಯ ಮತ್ತೊಂದು ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಇದು ಬಳ್ಳಾರಿಯ ಚಾನಲ್. ಆ ಪ್ರದೇಶದಲ್ಲಿ ನೋಡಿ ಯಾವ ಥರ ಬರ್ತಾರೆ. ನಿನ್ನೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾಗೆ ಹೇಗೆ ಒಬ್ಬೊಬ್ಬರು ಬರ್ಲಿಕ್ಕೆ ಶುರುವಾದರು. ತಾಲೂಕ್ ಪಂಚಾಯತ್ ಇಒ ಮಡಗಿನ ಬಸಪ್ಪ ಭೇಟಿ. ನಿಮ್ಗೆ ಇದೇ ಕೆಲಸ ತಾನೆ ನೀವು ಮಾಡ್ತಾ ಇರ್ಬೇಕು ತಾನೆ. ಇಲ್ಲಿ ತನಕ ಯಾಕೆ ಬರಲಿಲ್ಲ ನೀವು? ನೀರಿನ ವಿಚಾರ ನೋಡ್ಕೊಳ್ಳೋದು ಯಾರು ನೋಡ್ಕೊಳ್ಳೋದು? ಎಲ್ಲ ಬುಡಕ್ಕೆ ಬೆಂಕಿ ಹಾಕ್ತೀವಿ ನೀವು ನಿಮ್ಮ ಕೆಲಸ ಮಾಡಿಲ್ಲ ಅಂತಂದರೆ. ಯಾವನು ಬರ್ತಾನೆ ರಾಜಕಾರಣಿ ನೋಡೋಣ, ಯಾವ ಪಾರ್ಟಿ ನಮ್ಮನ್ನು ತಡೆಯುತ್ತೆ ನೋಡೋಣ, ಯಾವ ರಾಜಕೀಯ ಪಕ್ಷಗಳು ತಡೆಯುತ್ತೆ ನೋಡೋಣ. ಜನರ ಕೆಲಸ ರೀ ಮಾಡಬೇಕಾಗಿರೋದು. ವಿಡಿಯೋ 2 ಕೆರೆ ವೀಕ್ಷಿಸಿ ಗ್ರಾಮಸ್ಥರ ಜೊತೆ ಚರ್ಚೆ. ಆಮೇಲೆ ಗ್ರಾಮಸ್ಥರು ಬೇಕಿದ್ರೆ ಜೊತೆ ಕೈ ಜೋಡಿಸಿ. ನಿಮ್ಮ ಯಾವುದಾದ್ರೂ ಟೀಮ್ ಇದ್ದರೆ ಕೇವಲ ಪ್ರತಿಭಟನೆಗೆ ಯೂಸ್ ಮಾಡಬೇಡಿ. ದಲಿತ ಸಂಘರ್ಷ ಸಮಿತಿ ಇದೆ, ಒಕ್ಕಲಿಗರ ಇದೆ ಟೀಮ್ ಇದೆ, ಲಿಂಗಾಯತರ ಟೀಮ್ ಇದೆ, ನಮ್ಮ ಜನರಿಗೆ ತೊಂದರೆ ಆಗಿದೆ, ಇದು ನಿಮ್ಮ ಜನರಿಗೆ ತೊಂದರೆ ಆಗುವಂಥದ್ದು. ಬನ್ನಿ ಎಲ್ಲರೂ ಕೂಡ ಇಳಿಯಿರಿ, ಕ್ಲೀನ್ ಮಾಡಿ, ಜೊತೆಗೆ ಕೈ ಜೋಡಿಸಿ. ಅಧಿಕಾರಿಗಳು ಗಡಗಡ ನಡಗಬೇಕು ನೀವು ಅಂತಂದರೆ. ಎಲ್ಲೋದ್ರೂ ಮಾತಾಡೋರೆಲ್ಲ. ನಂಬರ್ 3, ತಕ್ಷಣವೇ ಕೆರೆ ಸ್ವಚ್ಛತೆ ಮಾಡಲು ಸೂಚನೆ ಕೊಡ್ತಾರೆ. ಆಮೇಲೆ ಇದ್ರ ನಡುವೆ 50 ಲಕ್ಷ ತಗೊಂಡು ಓಡೋದ್ನಲ್ಲ ಯಾರವ, ರವಿಚಂದ್ರ ರೆಡ್ಡಿ, ಅವನ ಫೋಟೋ ಹಾಕ್ತೀನಿ ತಡೀರಿ. ಅವನನ್ನು ವಶಕ್ಕೆ ಪಡೆದಿಲ್ಲ ಅಂತಂದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ. SP ಅವ್ರಿಗೂ ಅದೇ ಹೇಳ್ತಾ ಇದ್ದೀನಿ, ಸ್ಥಳೀಯ ಪೊಲೀಸರಿಗೆ. SP ಅವರೇ, ಈತ ರವಿಶಂಕರ್ ರೆಡ್ಡಿ ಗುತ್ತಿಗೆದಾರ 50 ಲಕ್ಷ ರೂಪಾಯಿ ತಗೊಂಡು ಓಡೋಗಿದ್ದಾನೆ. 50 ಲಕ್ಷ ರೂಪಾಯಿ ತಗೊಂಡು ಓಡೋಗಿದ್ದಾನೆ. ಇವನ ಮೇಲೆ ಯಾಕೆ ಕೇಸ್ ಇಲ್ಲ? ಯಾಕೆ ಕೇಸ್ ಇಲ್ಲ ಇವನ ಮೇಲೆ? ಇವ್ರ ಮೇಲೆ ಕೇಸ್ ಇಲ್ಲ ಅಂತಂದರೆ ಮೆಜೆಸ್ಟಿಕ್ನಲ್ಲಿ ಯಾರಾದರೂ ಪಿಕ್ ಪಾಕೆಟ್ ಮಾಡ್ತಾರೆ ಅಂತಂದರೆ ಅವ್ರ ಮೇಲೆ ಕೂಡ ಕೇಸ್ ಹಾಕಬಾರ್ದು. ರೈಟ್? ಕೇಸ್ ಯಾರ ಮೇಲೆ ಹಾಕ್ತೀರಿ ಮತ್ತೆ? ಸಿಗ್ನಲ್ ಜಂಪ್ ಮಾಡಿದವನಿಗೆ ಗಂಡ ಹೆಂಡತಿ ಹೋಗ್ತಾ ಇದ್ರೆ ಪೊಲೀಸರು ಬಂದು ಅಡ್ಡ ಹಿಡಿದು ಫುಲ್ ಫೈಟ್ ಹೊಡೆದು ಅವರನ್ನು ಬೀಳಿಸಿ ಅವ್ರ ತಲೆ ಹೊಡೆದೋಗಿ ಇದಾ ನಿಮ್ಮದು ಕೆಲಸ ಪೊಲೀಸರಿಗೆ? ರವಿಶಂಕರ್ ರೆಡ್ಡಿ ಗುತ್ತಿಗೆದಾರ 50 ಲಕ್ಷ ತಗೊಂಡು ಓಡೋಗಿದ್ದಾನೆ. ಸಂಬಂಧಪಟ್ಟವರು ಅವನಿಗೆ ಏನು ಸಮನ್ಸ್ ಜಾರಿ ಮಾಡ್ತೀರ ಗೊತ್ತಿಲ್ಲ ನನಗೆ. ಯಾರದಕ್ಕೆ ಸಂಬಂಧಪಟ್ಟವರು? ಸಣ್ಣ ನೀರಾವರಿ ಇಲಾಖೆನಾ? ಯಾಕೆ ಅವರನ್ನು ಬಿಟ್ಟಿದ್ದೀರಿ? ಅಥವಾ ನೀವು ರಾತ್ರಿ ಪಾರ್ಟಿ ಮಾಡ್ತಾ ಇದ್ದೀರಾ ಚೇರ್ಸ್ ಅಂದ್ಬಿಟ್ಟು ಹಂಗೆ ಹೇಳಬೇಕಾಗತ್ತೆ. ಯಾರು ಇವರನ್ನು ಹೆಡೆಮುರಿ ಕಟ್ತಾ ಇಲ್ವೋ, ರವಿಶಂಕರ್ ರೆಡ್ಡಿ 50 ಲಕ್ಷ ತಗೊಂಡು ಓಡೋಗಿದ್ದಾನೆ, ಕ್ಲೀನ್ ಮಾಡಬೇಕಾಗಿತ್ತು. ಯಾಕೆ ಸುಮ್ಮನಿದ್ದೀರಿ? ರವಿಶಂಕರ್ ರೆಡ್ಡಿಗೆ ನೋಟಿಸ್ ಕೊಟ್ಟು ಆತನನ್ನು ವಶಕ್ಕೆ ಪಡೆಯಬೇಕಾದ ಸಂಬಂಧಪಟ್ಟವರು ಪಡೆದೇ ಇದ್ದರೆ ಯಾರು ಸಂಬಂಧಪಟ್ಟ ಅಧಿಕಾರಿ ಆತನ ನಂಬರ್ ಹಾಕ್ತೀನಿ. ಜನ ಉಂಟು ನೀವುಂಟು. ವಿಜುವಲ್ ನಂಬರ್
ನಂಬರ್ 4 ಜೋಗಿ ಪಟಾಪಟ್ ನೋಡಿ ಕೆರೆ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ಆ ಸೈಡಿಂದ ಇಲ್ಲಿ ಒಣಗಿರೋ ಜಾಗದೆಲ್ಲ ತೆಗಿತಾ ಇದ್ದಾರೆ. ಯಾಕಂದರೆ ನಾಳೆ ಒಂದು 10 ದಿವಸದಲ್ಲಿ ನೀರು ಬರುತ್ತೆ ಅಲ್ಲಿಗೆ. ನೋಡಿ ಕೆರೆಯಲ್ಲಿ ಪಾಚಿ ಗಿಡ ಕ್ಲೀನ್ ಮಾಡೋಕ್ಕೆ ಶುರು ಆಗ್ತಾರೆ. ಇಲ್ಲಿಂದ ಬಂದು ಆ ನೀರಿರೋ ಜಾಗಕ್ಕೆ ಹೋಗ್ತಾರೆ. ಆಮೇಲೆ ನಾಡಿದ್ದು ತುಂಗಭದ್ರಾ ಡ್ಯಾಮಿಂದ 10 ದಿವಸದಲ್ಲಿ ನೀರು ಬರುತ್ತೆ ರೀ. ಆಮೇಲೆ ಸ್ಥಳೀಯ ವೀಕ್ಷಕರು ನೋಡ್ರಪ್ಪ ಅದನ್ನು. ಸ್ಥಳೀಯರು ಗಣೇಶೋತ್ಸವ ಮಾಡುವಾಗ ಊರವರು ಸೇರಲ್ವಾ? ಹಾಂ, ಮುಸ್ಲಿಮರ ಹಬ್ಬ ಇದ್ದಾಗ ಮುಸ್ಲಿಮರೆಲ್ಲ ಸೇರಲ್ವಾ? ಎಲ್ಲ ಸೇರಿ ಈಗ ಜೊತೆ ಕೈ ಜೋಡಿಸಿ ಯಾವನು ಕುಡಿಯೋಕ್ಕೆ, ನೀವೇ ಕುಡಿಯೋಕ್ಕೆ. ಏನು ಮಹಾರಾಷ್ಟ್ರಕ್ಕೆ ಕೊಡ್ತೀವಿ ನೀರು? ಓಕೆ, ನೆಕ್ಸ್ಟ್ ನಮ್ಮ ರಿಪೋರ್ಟರ್ ರೇಣುಕಾರಾಧ್ಯ ಅಲ್ಲೊಂದು ವಾಕ್ಥ್ರೂ ಮಾಡಿದ್ದಾರೆ. ಏನಾಗಿದೆ ಅಂತ ಬನ್ನಿ ತೋರಿಸ್ತೀನಿ. ರಿಪಬ್ಲಿಕ್ ಕನ್ನಡ ಸೂಪರ್ 3ಯಲ್ಲಿ ಒಂದು ಸಮಸ್ಯೆ ಪ್ರಸಾರವಾಯಿತು ಅಂದರೆ ಆ ಸಮಸ್ಯೆಯನ್ನು ಕೇವಲ ನಾವು ಪ್ರಸಾರ ಮಾಡಿ ಬಿಡೋದಿಲ್ಲ, ಅದರ ಜೊತೆಗೆ ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಕೊಡ್ತೀವಿ. ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆ ಚಾನಾಳು ಗ್ರಾಮದಲ್ಲಿರ್ತಕ್ಕಂಥ ಕಲುಷಿತ ಕೆರೆಯ ಬಗ್ಗೆ ನಿನ್ನೆಯಷ್ಟೇ ವರದಿಯನ್ನು ಮಾಡಿದ್ವಿ. ಆ ವರದಿಯ ಫಲಶ್ರುತಿ ಹೇಗಿದೆ ಅನ್ನೋದನ್ನು ನೇರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಚಾನಾಳು ಗ್ರಾಮದಲ್ಲಿ ಸುಮಾರು 3,000 ಜನ ಇದ್ದಾರೆ. ಈ ಕೆರೆಯಲ್ಲಿ ಚಾನಾಳು ಗ್ರಾಮದಿಂದ ಗ್ರಾಮಕ್ಕೆ ಈ ಕೆರೆಯಿಂದ ನೀರು ಹೋಗುತ್ತೆ. ಆದರೆ ಸಂಪೂರ್ಣವಾಗಿ 10 ವರ್ಷದಿಂದ ಈ ಕೆರೆಯಲ್ಲಿ ಹೂಳು ತುಂಬಿತ್ತು, ಪಾಚಿ ಇತ್ತು, ಜೊತೆಗೆ ಸಂಪೂರ್ಣವಾಗಿ ನೀರು ಕಲುಷಿತವಾಗಿ ಜನರು ಕುಡಿಯೋದಕ್ಕೂ ಯೋಗ್ಯವಾಗಿರಲಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಈ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ವರದಿಯನ್ನು ಮಾಡಿತು. ಈ ಒಂದು ಕೆರೆಗೆ ಸುಮಾರು 50 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ನಿರ್ವಹಣೆ ಮಾಡೋದು, ಜೊತೆಗೆ ಫಿಲ್ಟರ್ನಿಂದ ನೀರು ಬಿಡೋದಕ್ಕೆ ರವಿಚಂದ್ರ ರೆಡ್ಡಿ ಅನ್ನೋರಿಗೆ ಗುತ್ತಿಗೆಯನ್ನು ಕೊಟ್ಟಿತ್ತು. ಆದರೆ ಕಳೆದ 4-5 ವರ್ಷಗಳಿಂದ ಇದು ಕೆರೆಯನ್ನು ಸ್ವಚ್ಛಗೊಳಿಸಿರಲಿಲ್ಲ, ಜೊತೆಗೆ ನೀರನ್ನು ಫಿಲ್ಟರ್ ಕೂಡ ಮಾಡ್ತಾ ಇರಲಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದಂತೆ ಬಳ್ಳಾರಿ ಇಒ ಆಗಿರ್ತಕ್ಕಂಥ ಮಡಗಿನ ಬಸಪ್ಪ ಅವರು ಸ್ಥಳಕ್ಕೆ ಆಗಮಿಸ್ತಾರೆ. ಆ ಬಳಿಕ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಬಿಟ್ಟು ಕೆರೆಯನ್ನು ಕ್ಲೀನ್ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಅದಕ್ಕೂ ಮುಂಚೆ ಮಡಗಿನ ಬಸಪ್ಪ ಅವರು 1 ದಿನದಲ್ಲಿ ನಾನು ಆ್ಯಕ್ಷನ್ ತಗೋತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದರು. ಅದರಂತೆ ಇಒ ಸಾಹೇಬರು ನೇರವಾಗಿ ಕೆರೆಗೆ ವಿಸಿಟನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಆಲಿಸಿ ಇನ್ನು 10 ದಿನಗಳ ಒಳಗೆ ಈ ಒಂದು ಕೆರೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ತೀವಿ ಅಂತ ಹೇಳಿದರು. ಜೊತೆಗೆ 10 ದಿನದ ಬಳಿಕ ಗ್ರಾಮಕ್ಕೆ ಕುಡಿಯುವ ನೀರಿನ ಅಂದರೆ ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಗ್ರಾಮಸ್ಥರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಈ ರೀತಿಯಾಗಿ ಕೆರೆಯನ್ನು ಶುಚಿಗೊಳಿಸುವ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥ ಕೆಲಸಕ್ಕೆ ಈಗ ಚಾನಾಳು ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈಗ ಕೆಲವರು ನಮ್ಮ ಹತ್ರ ನಂಬರ್ ಕೇಳ್ತಾ ಇದ್ರು. ಈಗ ನಾನು ಬಳ್ಳಾರಿಯ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ರೇಣುಕಾರಾಧ್ಯ ನಂಬರ್ ಕೊಡ್ತೀನಿ. ಇದು ಬಳ್ಳಾರಿಗೆ ಮಾತ್ರ ಸೀಮಿತ. ಬಳ್ಳಾರಿಯ ಸಿದ್ದು ಮತ್ತು ರೇಣುಕಾರಾಧ್ಯ ಬಳ್ಳಾರಿ ಪ್ರತಿನಿಧಿ, ಅವರ ನಂಬರ್ ಕೊಡ್ತೀನಿ ನೋಡಿ. 9742625522 974262522. ಬಳ್ಳಾರಿಯವರು ಈ ನಂಬರ್ ಸೇವ್ ಮಾಡಿಟ್ಕೊಳ್ಳಿ. ಹಾಗಂತ ನಿಮ್ಮ ಸೈಟ್ ಸಮಸ್ಯೆ ಸರ್ 4 ಸೈಟ್ ತಗೊಂಡಿದ್ದೀನಿ, 1 ಸೈಟ್ ಇನ್ನೂ ಸಿಕ್ಕಿಲ್ಲ, ಅದಕ್ಕೆಲ್ಲ ಬರಲ್ಲ. ನಾವು ಅದಕ್ಕೆಲ್ಲ ಬರಲ್ಲ. ಸರ್ಕಾರದಿಂದ ಆಗಬೇಕಾದಂಥ ಕೆಲಸ, ನೀವು ಬಡವರು, ಧ್ವನಿ ಇಲ್ಲದವರು, ನಿಮ್ಮ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ, ಲಂಚ ಕೇಳ್ತಾ ಇದ್ದಾರೆ ಅಂತಂದರೆ ಆಮೇಲೆ ಸಿದ್ದರಾಮ ಬಳ್ಳಾರಿಯ ಕ್ಯಾಮ್ರಾಮನ್ ನೀವೊಂದು ಥ್ಯಾಂಕ್ಸ್ ಹೇಳ್ಬೋದು ಬೇಕಿದ್ರೆ ಈ ಕೆಲಸ ಮಾಡಿಸಿದ್ದಕ್ಕೆ. ಇದು 50% ಆಗಿರೋದು, 100% ಆಗಿಲ್ಲ. ಓಕೆ, ರೇಣುಕಾರಾಧ್ಯ ನಂಬರ್ ಕೊಟ್ಟಿದ್ದೀನಿ ನಿಮಗೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು ನೀವು. ಅಂದರೆ ಈ ಕೆಲಸ ಶುರು ಮಾಡಿದರೆ ಜೊತೆಗೆ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ, ಬಳ್ಳಾರಿ ಭಾಗದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅವರ ನಂಬರ್ ಕರೆ ಮಾಡ್ಬೋದು. ಜೊತೆಗೆ ಹೇಳ್ಬಿಡ್ತೀನಿ ಯಾರೆಲ್ಲ ಅಧಿಕಾರಿಗಳು ಅಂತೇಳಿ. ಇದು ಕಂಪ್ಲೀಟ್ ಆಗಿಲ್ಲ. ಮಹೇಶ್ ರೆಡ್ಡಿ ಚಾನಲ್ PDO ಕೆಲಸ ಮುಗಿದಿಲ್ಲ. ರಾಹುಲ್ ಸಂಕನೋರ್ CEO ನೀರು, ಶುದ್ಧ ಕುಡಿಯುವ ನೀರು ಕುಡ್ದಿಲ್ಲ ಅಂತಂದರೆ, ಅಲ್ಲಿಯ ಜನ ಶುದ್ಧ ಕುಡಿಯುವ ನೀರು ಕುಡ್ದಿಲ್ಲ ಅಂತಂದರೆ ಈ ನೀರನ್ನು ಬಾಟಲ್ ಹಾಕೊಂಬಂದು ನಿಮ್ಗೆ ಕುಡಿಸ್ತೀವಿ, ನೀವು ಕುಡಿಬೇಕು. ನೀವಿರೋದೇ ಇವರ ಕೆಲಸ ಮಾಡೋದಕ್ಕೆ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಮಂತ್ರಿ ಮಹೋದಯರು ಮಹಾರಾಜರಲ್ಲ, ಮಂತ್ರಿ ಮಹೋದಯರು ಮಹಾರಾಜರಲ್ಲ. ಗಣತಂತ್ರ ವ್ಯವಸ್ಥೆಯಲ್ಲಿ ಅವರು ನಿಮ್ಮ ಸೇವಕರು. ಅಧಿಕಾರಿ ವರ್ಗ ನಿಮ್ಮ ಯಜಮಾನ ಅಲ್ಲ, ಅವರು ನಿಮ್ಮ ನೌಕರರು. ಆ ಅಧಿಕಾರಿಗೆ ಸಂಬಳ ಕೊಡೋದು ನೀವು, ಆ ಅಧಿಕಾರಿಯ ಮನೆ ನಡೆಯೋದು ನೀವು ಕೊಟ್ಟ ತೆರಿಗೆಯಿಂದ. ಅವನು ಇರೋದೇ ನಿಮ್ಮ ಕೆಲಸಕ್ಕಾಗಿ. ಹೇಗೆ ವಾಚ್ಮ್ಯಾನ್ ಇರ್ತಾನೋ ನಿಮಗೆ, ಹಾಗೇನೆ ಇವರು ನಮಗೆ. ಒಬ್ಬ ಸೇವಕ, ಒಬ್ಬ ನೌಕರ. ಅರ್ಥ ಆಯ್ತಾ?
ಒಬ್ಬ ಸೇವಕ, ಒಬ್ಬ ನೌಕರ. ನಿಮಗಿಂತ ದೊಡ್ಡವರು ಯಾರೂ ಇಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವೇ ಪ್ರಜೆಗಳೇ ಪ್ರಭುಗಳು. ಮಹೇಶ್ ರೆಡ್ಡಿ ಚಾನಲ್ PDO, ರಾಹುಲ್ ಸುಂಕನೂರು CEO, ಪ್ರಶಾಂತ್ ಮಿಶ್ರಾ ಜಿಲ್ಲಾಧಿಕಾರಿ, JS ಗಣೇಶ್ ಕಂಪ್ಲಿ ಶಾಸಕ, ತುಕಾರಾಂ ಬಳ್ಳಾರಿ ಸಂಸದ, ಜಮೀರ್ ಅಹಮದ್ ಖಾನ್ ಉಸ್ತುವಾರಿ. 10 ದಿನಗಳ ಒಳಗೆ ಕ್ಲೀನ್ ಆಗದೇ ಇದ್ದರೆ 10 ದಿನಗಳ ಒಳಗೆ ಕ್ಲೀನ್ ಆಗದೇ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ನಂಬರನ್ನು ಸ್ಕ್ರೀನಲ್ಲಿ ಹಾಕ್ತೀನಿ. ನೀವುಂಟು, ನಿಮ್ಮ ತೆರಿಗೆ ಕಟ್ಟಿದ ನಿಮ್ಮ ದುಡ್ಡುಂಟು, ನಿಮ್ಮ ಕೆಲಸ ಮಾಡಬೇಕಾದ ನಿಮ್ಮ ನೌಕರ ಮತ್ತು ಸೇವಕ ಉಂಟು. ಕೆಲಸ ಮಾಡಬೇಕು ಅವರು. ಓಕೆ, ಈಗೊಂದು ಬ್ರೇಕ್. ಇದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ ನಾನು. ಡೋಂಟ್ ವರಿ, ಫಾಲೋಅಪ್ ಮಾಡೇ ಮಾಡ್ತೀನಿ. ಆಮೇಲೆ ರವಿಚಂದ್ರ ರೆಡ್ಡಿ ಇದ್ದಾನಲ್ಲ, ಆತನನ್ನು ಎಡೆಮುರಿ ಕಟ್ಟೋರು ಯಾರು, ಸಂಬಂಧಪಟ್ಟವರ ನಂಬರ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಎಡೆಮುರಿ ಕಟ್ಟಿಲ್ಲ ಅಂತಂದರೆ ಅವನಿಗೆ ಇವನಿಗೆ ಸಂಬಂಧ ಇದೆ ಅಂಥೇಳಿ ಸುದ್ದಿ ಮಾಡ್ತೀನಿ. ಹಾವೇರಿಯ ಒಂದು ಸುದ್ದಿ ನಿಮಗಾಗಿ ತರ್ತಾ ಇದ್ದೀವಿ. ಯಾವ ರೀತಿಯ ಸುದ್ದಿ ಅಂತಂದರೆ, ನೋಡಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತಿದೆ. ಹಾಗೆ ಈ ಕಟ್ಟಡ ಕೂಡ ನೋಡೋಕ್ಕೆ ತುಂಬ ಅತ್ಯದ್ಭುತವಾಗಿದೆ. ಆದರೆ ಒಳಗೋಗಿ ನೋಡಿದರೆ ಅಯ್ಯಯ್ಯಪ್ಪ ಅಂತ ಅನಿಸುತ್ತೆ. ಅಷ್ಟಕ್ಕೂ ಈ ಸರ್ಕಾರಿ ಕಟ್ಟಡ, ಇದು ಸರ್ಕಾರಿ ಕಟ್ಟಡ. ಜನಗಳದ್ದು ಬಿಡಿ, ನಿಮ್ಮದಾದರೂ ಮಾಡಿಕೊಳ್ರೋ. ತಹಶೀಲ್ದಾರ್ ಕಚೇರಿ ಅಂತ ಇದು ಸರ್ಕಾರಿ ಕಟ್ಟಡವಂತೆ. ಸರ್ಕಾರಿ ಕೆಲಸ ದೇವರ ಕೆಲಸ. ಅಲ್ಲಿ ಅಯೋಧ್ಯೆ ಸೋರ್ತಾ ಇದೆ, ಇಲ್ಲಿ ಸರ್ಕಾರಿ ಕಟ್ಟಡ ಸೋರ್ತಾ ಇದೆ. ನೋಡಿ, ತಹಸೀಲ್ದಾರ್ ಕಚೇರಿಯೇ ಅಧ್ವಾನ, ಮಹತ್ವದ ದಾಖಲೆಗಳು ಮಳೆ ಪಾಲು. ಹೋದ ವರ್ಷದಿಂದನೂ ಹಿಂಗೆ ಸೋರ್ತದ್ದು. ಈ ತಾಲೂಕು ಆಡಳಿತ ಸೌಧದ ಬಿಲ್ಡಿಂಗ್ ನೋಡೋಕೆ 2 ಕಣ್ಣು ಸಾಲದು. ಇದು ದೂರದಿಂದ ಮಾತ್ರ. ಇದರ ಒಳಗೆ ಹೋಗಿ ನೋಡಿದ್ರೆ ಒಂದು ಕ್ಷಣ ಹೌಹಾರಿ ಬಿಡ್ತೀರಿ. ಯಾಕಪ್ಪ ಇದರ ಒಳಗೆ ಅಂತಹದ್ದು ಏನಿದೆ ಅಂತ ನೋಡಿದ್ರೆ, ಗಂಟು ಮೂಟೆಗಳಲ್ಲಿ ಕಟ್ಟಿರುವ ಸಾವಿರಾರು ಮಹತ್ವದ ದಾಖಲೆಗಳು. ಸ್ವಲ್ಪ ಕಣ್ಣೆತ್ತಿ ನೋಡಿದ್ರೆ ಟಾರ್ಪಲ್. ತಹಸೀಲ್ದಾರ್ ಕಚೇರಿಯ RCCಗೆ ಟಾರ್ಪಲ್ ಕಟ್ಟಿದ್ದು ತಡತಡ ಅಂತ ಮಳೆಯಿಂದಾಗಿ ಸೋರುತ್ತಿದೆ. ಅದು ಕಿತ್ತೋದ ಟಾರ್ಪಲ್, ಅದರ ಒಳಗೆ ಬಕೆಟ್ಟು. ಹೌದು, ಇದು ಹಾವೇರಿಯ ತಹಸೀಲ್ದಾರ್ ಕಚೇರಿಯ ದುಸ್ಥಿತಿ. ಸರ್ಕಾರಿ ಕಚೇರಿ ಬಿಲ್ಡಿಂಗ್ಗಳೇ ಹೀಗಿದ್ರೆ ಇನ್ನು ಸರ್ಕಾರಿ ಯೋಜನೆಗಳ ಬಿಲ್ಡಿಂಗ್ಗಳ ಕಥೆ ಏನು ಅಂತ ನೀವೇ ಊಹಿಸಿಕೊಳ್ಳಿ. ತಹಸೀಲ್ದಾರ್ ಕಟ್ಟಡ ಸೋರುತ್ತಿರೋದ್ರಿಂದ ಸಾವಿರಾರು ದಾಖಲೆಗಳು ನೀರು ಪಾಲಾಗ್ತಿವೆ. ಇನ್ನು ಈ ಕಟ್ಟಡಕ್ಕೆ CM ಸಿದ್ದರಾಮಯ್ಯರೇ ಭೇಟಿ ಕೊಟ್ಟು ಕಟ್ಟಡ ಸರಿ ಮಾಡಿಸುವಂತೆ ಸೂಚನೆ ಕೊಟ್ಟಿದ್ರಂತೆ. ಆದರೂ ದಪ್ಪ ಅಧಿಕಾರಿಗಳು CM ಮಾತಿಗೂ ಕ್ಯಾರೆ ಅಂತಿಲ್ಲ. ಗಾಂಧಿ ವೃತ್ತದಲ್ಲಿರುವ ಹಳೆ ಕೋರ್ಟ್ ಕಟ್ಟಡಕ್ಕೆ ತಹಸೀಲ್ದಾರ್ ಕಚೇರಿ ಸ್ಥಳಾಂತರಿಸುವಂತೆ ಜನ ಒತ್ತಾಯಿಸುತ್ತಿದ್ದಾರೆ. ರೆವಿನ್ಯೂ ಅಧಿಕಾರಿಗಳ ಕಚೇರಿ ಅದನ್ನು ಸರಿಪಡಿಸ್ಬೇಕು. ಆದರೆ ಅವ್ರ ಕಚೇರಿನ ಜಂತುವನ್ನು ಹಿಡಿದ್ರೆ ಇನ್ನು ಉದ್ಧಾರ ಆಗೋದು ಹೆಂಗೆ ಅನ್ನುವಂಥದ್ದನ್ನು ಜನರಲ್ಲಿ ಇದು ಒಂದು ನಮೂನಿ. ಈ ಜಾಗದಲ್ಲಿ 100 ವರ್ಷದಕ್ಕಿಂತನೂ ಹಳೆ ದಾಖಲಾತಿಗಳಿದಾವೆ ಸರ್. ಅದು ಅಲ್ಲಿ ಬರೀ ಪೇಪರ್ ದಾಖಲಾತಿಗಳು ಸರ್. ಇದು ತೊಯ್ಯೋದಕ್ಕೆ ಈ ತೇವಾಂಶದ ಹೊಡೆತಕ್ಕೆ ಸರ ಆ ಪೇಪರ್ ಮುದುಡಿ ಆಗ್ತಿದಾವೆ ಸರ್. ಅದನ್ನು ಸಂರಕ್ಷಣೆ ಮಾಡೋದೇ ನಮಗೊಂದು ದೊಡ್ಡ ಸವಾಲಾಗೈತೆ ಸರ್. ಇದನ್ನು ಕಳೆದ ವರ್ಷನೂ ಹೇಳಿದ್ವಿ, ಹಚ್ಚ ವರ್ಷನೂ ಹೇಳಿದ್ವಿ, ಹೆಚ್ಚು ಕಮ್ಮಿ 3ನೇ ವರ್ಷ ಸರ್ ಇದು. ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಗ್ತಿದೆ ಸರ್. ಆ ದಾಖಲಾತಿ ಸಂರಕ್ಷಣೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆದರೆ ಸಾಕು ಸರ್. ತಮ್ಮಿಂದ ನಾವು ಅಪೇಕ್ಷೆ ಪಡ್ತಿರೋದು ಏನಪ್ಪ ಅಂದರೆ, ನಮ್ಮ ಸಿಟಿ ಸರ್ವೆ ದಾಖಲಾತಿಗಳು ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಅಧಿಕಾರಿಗಳೇ, ನಿಮ್ಮ ಬುಡವೇ ಗಟ್ಟಿ ಇರದಿದ್ರೆ ಇನ್ನು ಜನರ ಬುಡಗಟ್ಟಿ ಹೇಗೆ ಮಾಡ್ತೀರಿ? ಆದಷ್ಟು ಬೇಗ ಬಿಲ್ಡಿಂಗ್ ಸರಿಪಡಿಸಿಕೊಳ್ಳಿ. ಇಲ್ಲದಿದ್ರೆ ಸೂಪರ್ 3 ಮಾತ್ರ ನಿಮ್ಮನ್ನ ಬಿಡಲ್ಲ. ಯಾಕಂದ್ರೆ ಅಲ್ಲಿರೋದು ಜನರ ದಾಖಲೆಗಳು. $3,65,000 ಕೋಟಿಯ ಬಜೆಟ್ ನಮ್ಮದು. ನಮ್ಮ ಸರ್ಕಾರಿ ಇಲಾಖೆ, ಸರ್ಕಾರಿ ತಹಸೀಲ್ದಾರ್ ಕಚೇರಿ ಸೋರ್ತಾ ಇದೆ. ಎಷ್ಟು ಡಾಕ್ಯುಮೆಂಟೇಷನ್. ವಿಜಯ ಮಹಾಂತೇಶ್ ಇದ್ದಾರೆ ಜಿಲ್ಲಾಧಿಕಾರಿಗಳು. ಈ ಹಿಂದೆ ಅನೇಕ ಬಾರಿ ನಮ್ಮ ಕೆಲಸಗಳಿಗೆ ಸ್ಪಂದಿಸಿದ್ದಾರೆ ಅವರು. ವಿಜಯಪುರದಲ್ಲಿದ್ದಾಗಲೂ ಕೂಡ ಅಷ್ಟೇ. ಚೆನ್ನಪ್ಪ AC, ಶಂಕರ್ ತಹಶೀಲ್ದಾರ್, ವಿಜಯ ಮಹಾಂತೇಶ್ ಜಿಲ್ಲಾಧಿಕಾರಿ, ಅಂಶುಕುಮಾರ್ SP, ರುದ್ರಪ್ಪ ಲಮಾಣಿ ಶಾಸಕರು, ಬಸವರಾಜ ಬೊಮ್ಮಾಯಿ MP. ರೀ ನಾಚಿಕೆರಿ ಇದೆಲ್ಲ. ಡಾಕ್ಯುಮೆಂಟೇಷನ್ ಯಾವ ರೀತಿ ಕಟ್ಟಿಟ್ಟಿದ್ದಾರೆ. ಈಗ ಇದರಲ್ಲಿ ಯಾವುದಾದ್ರೂ ವಾಲ್ಮೀಕಿ ಹಗರಣದ ಬಂದರೆ ಹೋಯ್ತು, ಮೂಡಾ ಹಗರಣದ ಬಂದರೆ ಹೋಯ್ತು, ಬೋವಿ ಹಗರಣದ ಬಂದರೆ ಹೋಯ್ತು. ಇವರು ನನಗನ್ಸುತ್ತೆ ಡಾಕ್ಯುಮೆಂಟನ್ನು ಬೇಕಂದ್ರೆ ನಾಶ ಮಾಡ್ತಾರೆ ಅಂತ. ಯಾರಾದರೂ ಭೂಮಿ ಕದ್ದಿದ್ರೆ ಹೋಯ್ತು. ರುದ್ರಪ್ಪ ಲಮಾಣಿ ಅವರು ಉಪಸಭಾಪತಿ, ಉಪಸಭಾಧ್ಯಕ್ಷರು. ಸಭಾಪತಿ ಅಂದರೆ ವಿಧಾನ ಪರಿಷತ್ನಲ್ಲಿ. ಶಂಕರ್ ಅವರ ಗಮನಕ್ಕೆ ಇದು ಬಂದಿಲ್ವಾ? ಮುಖ್ಯಮಂತ್ರಿಗಳೇ ಹೇಳಿದ್ರಂತೆ 2 ಬಾರಿ. ಆದರೂ ಯಾರೀ ಈ ರಾಜ್ಯವನ್ನು ಆಳ್ತಿರೋದಾಗಿದ್ರೆ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಇಲ್ವಾ?
ತಹಶೀಲ್ದಾರ್ ಕಚೇರಿ ಸರ್ ಸೋರ್ತಾ ಇರೋದು. ಹಾವೇರಿಯ ಜನಗಳೇ ನೀವು ಯಾರ್ಯಾರನ್ನ ಆಯ್ಕೆ ಯಥಾ ರಾಜ ತಥಾ ಪ್ರಜ. ನೋಡಿ, ಸಿದ್ದರಾಮಯ್ಯನವರು ಬಂದಿದ್ರು ಅದಕ್ಕೆ, ಅಲ್ಲಿಗೆ ಸಿದ್ದರಾಮಯ್ಯನವರು ಬಂದಿದ್ರು. ತಾಲೂಕು ಆಡಳಿತ ಸೌಧ ಬಿಲ್ಡಿಂಗ್ ಒಳಗೆ ಸೋರ್ತಾ ಇದೆ. ನಾಚಿಕೆಗೇಡು. ಹಾವೇರಿಯ ಆ ಅಕ್ಕಪಕ್ಕದ ಹುಡುಗರೆಲ್ಲ ಬಂದು ಘೇರಾವ್ ಹಾಕ್ಬೇಕು, ಅದಕ್ಕೆ ಘೇರಾವ್ ಹಾಕ್ಬೇಕು, ಬೀಗ ಹಾಕಿಸ್ಬೇಕು ಅಲ್ಲಿಗೆ. ನೋಡಿ, ಬಾಳ್ದೆ ಇಟ್ಟಿದ್ದಾರೆ. ಏನು ಮಾಡಲಿಕ್ಕೆ? ಒನ್ಸ್ ಅಗೇನ್ ವಿಜಯ ಮಹಾಂತೇಶ್ ಅವರ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೋರ್ತಾ ಇದೆ. ಸೋರ್ತಿಹುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಅಲ್ಲ, ದುಡ್ಡೋಡಿಯ ಐಡಿಯಾದಿಂದ ಇರಬೇಕು ಅಂತ ಅನಿಸುತ್ತೆ ನನಗೆ. ಶಂಕರ್ ಸರ್ ಇದ್ದಾರೆ, ತಹಶೀಲ್ದಾರ್ ಶಂಕರ್ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಏನು ಸರ್, ಮುಖ್ಯಮಂತ್ರಿಗಳೇ ಬಂದು ಅದನ್ನು ಸರಿ ಮಾಡಿಸಿ ಅಂತಂದ್ರೂ ಕೂಡ ಹಂಗೆ ಇದೆಯಲ್ಲ, ನೀವು ಹೆಂಗಿರ್ತೀರಿ ಅಲ್ಲಿ? ಸರ್ ಮಾಡ್ತಾ ಇದೀವಿ ಸರ್. ಮೊನ್ನೆ ನಮ್ಮ ಡೆಪ್ಟಿ ಸ್ಪೀಕರ್ ಸಾಹೇಬರು ಬಂದು ಮತ್ತೆ ನಮ್ಮ DC ಸಾಹೇಬರು ಬಂದು ನಮಗೆ ಫಂಡಿಗೆ ಕೊಟ್ಟಿದ್ದಾರೆ ಸರ್. ನಿನ್ನೆಯಿಂದನೇ ವರ್ಕ್ ಸ್ಟಾರ್ಟ್ ಆಗಿ ಮ್ಯಾಲೆಲ್ಲ ಸೀಟ್ ಹಾಕ್ಸಕ್ಕೆ ಇದು ಆಗಿದೆ ಸರ್. ವರ್ಕ್ ಚಲೋ ಮಾಡಿದ್ದಾರೆ ಸರ್. ಒಂದಿನ 2 ದಿನದಾಗ ಸರಿ ಆಗುತ್ತೆ ಸರ್. ವರ್ಕ್ ಚಲೋ ಮಾಡಿದ್ದಾರೆ ಮತ್ತು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ನೀವು ಸರ್. ಯಾಕೆ ಸರ್ ಯಾಕೆ ಹಿಂಗಾಗ್ಬಿಟ್ರಿ ನೀವೆಲ್ಲ ಸರ್? ಯಾಕೆ ಹಿಂಗಾಗ್ಬಿಡ್ತೀರಿ ನೀವೆಲ್ಲ? ಒಂದು ಕಚೇರಿ ಏನಾದರೂ ಅತ್ಯದ್ಭುತ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಲ್ಲ? ಹೌದು ಸರ್, ಮಾಡಿದೀವಿ ಸರ್. ಒಂದ್ ಸ್ವಲ್ಪ ಅರ್ಧ ಪೋರ್ಷನ್ ಆಗಿದೆ ಸರ್, ಇನ್ನು ಅರ್ಧ ಉಳ್ದದ್ ಸರ್ ಅದು. ಅದನ್ನು ಮೊನ್ನೆ ನಮ್ಮ ಸಾಹೇಬ್ರು DC ಸಾಹೇಬ್ರು ಮತ್ತೆ ಸ್ಪೀಕರ್ ಸಾಹೇಬ್ರು ಬಂದು ಇಮಿಡಿಯೇಟ್ಲಿ DC ಅವ್ರಿಗೆ ಇನ್ನೊಮ್ಮೆ ಹೇಳ ಸರ್. DC ಅವ್ರಿಗೆ ಇನ್ನೊಮ್ಮೆ ಹೇಳ ಸರ್. ಇಲ್ಲ ಸರ್, ಈಗ ಆಲ್ರೆಡಿ ಸ್ಟಾರ್ಟ್ ಈಗ ಮಳೆ ಜೋರಾಗಿ ಬಂದು ಆ ಡಾಕ್ಯುಮೆಂಟ್ಗಳೆಲ್ಲ ಮುಳುಗಿ ಹೋದ್ರೆ ಏನ್ ಮಾಡ್ತೀರಿ? ಇಲ್ಲ ಸರ್, ಅದನ್ನ ಈಗ ಏನು ಆಗ್ದಂಗ ಮತ್ತೆ ನಾವು ಇದನ್ನ ಉತ್ತರ ಕೊಟ್ಟರೆ ಆಗಲ್ಲ ಶಂಕರ್. ದಯವಿಟ್ಟು ಇದು ಗವರ್ಮೆಂಟ್ ಡಾಕ್ಯುಮೆಂಟೇಶನ್ ಸರ್, ನಮ್ಮೆಲ್ಲರ ಸ್ವತ್ತದು. ಆಮೇಲೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಶಂಕರ್ ಅವರೇ. ಶಂಕರ್ ಅವರೇ, ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ, ನಮಗೆಲ್ಲ ಅಂತ ಅವಕಾಶ ಇಲ್ಲ ಜನರ ಕೆಲಸ ಮಾಡೋದಕ್ಕೆ. ನೀವು ತಾಲೂಕು ದಂಡಾಧಿಕಾರಿಗಳು ಸರ್, ನೀವು ತಾಲೂಕು ದಂಡಾಧಿಕಾರಿಗಳು. ನೀವು ಇದನ್ನ ಈ ತರ ಬಿಟ್ಬಿಟ್ರೆ ಹೆಂಗೆ ಸರ್? ಆ ಡಾಕ್ಯುಮೆಂಟ್ ನೋಡೋಕೆ ಹೊಟ್ಟೆ ಉರಿಯುತ್ತೆ ಪಾಪ. ಎಷ್ಟು ಬಡ, ನಾಳೆ ಯಾರಾದ್ರೂ ಒಬ್ಬ ಡಾಕ್ಯುಮೆಂಟೇಶನ್ ಏನಾದ್ರೂ ಕೇಳಿದಾಗ ಜಾಗದ್ದೋ ಮತ್ತೊಂದು ಇಲ್ಲ ಅಂತಂದ್ರೆ ಅವನ ಜೀವನ ಹೋಗ್ಬಿಡ್ತು ಸರ್. ನೀವು ಆರಾಮ್ಸೆ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತೀರಿ. ನಿಮ್ಮ ಜವಾಬ್ದಾರಿ ಅಲ್ವಾ ಅದು? ನಾವು ಹೇಳ್ಕೊಡ್ಬೇಕು ನಿಮ್ಮಂತವ್ರಿಗೆಲ್ಲ. ಅಷ್ಟಿದಾದ್ರೂ ಸರ್ ಒಂದು ಡಾಕ್ಯುಮೆಂಟ್ ತೊಯ್ದಂಗೆ ಸರ್, ಅದು ಸೆಕೆಂಡ್ರಿ. ತೊಯ್ದಂಗೆಲ್ಲ ಅಲ್ಲಿ ಸೋರಿಕೆನೇ ಆಗಬಾರ್ದು, ಅದು ಪ್ರಶ್ನೆ. ನೀವು ಅದರ ಬಗ್ಗೆ ನಿಗಾ ವಹಿಸಿಲ್ಲ ಅಂತಂದ್ರೆ ನಮಗೆ ನಿಮ್ಮ ಮೇಲೆ ಡೌಟ್ ಬರುತ್ತೆ, ಯಾವ್ದಕ್ಕೆ ಕಾಯ್ತಾ ಇದ್ದೀರಿ ನೀವು ಅಂತ. ಇಲ್ಲ ಸರ್, ನಾನು ಬಹಳ ಜವಾಬ್ದಾರಿ ತಗೊಂಡ್ ಮಾಡಿದ್ದೆ ಸರ್. ನಮ್ಮ ಸಾಹೇಬ್ರು ಇನ್ನೊಮ್ಮೆ ಕ್ಯಾಮ್ರಾ ತಗೊಂಡ್ಬರ್ತೀನಿ ನಾನು, ಅಷ್ಟರೊಳಗೆ ಅಲ್ಲಿ ಕ್ಲಿಯರ್ ಆಗಿರ್ಬೇಕು. ಸರ್, ಮಾಡ್ಸಿರ್ತೀವಿ ಸರ್. ವಿಜಯ ಮಹಾಂತೇಶ್ ಇದ್ದಾರೆ ಒಂದು ಕಡೆ. ವಿಜಯ ಮಹಾಂತೇಶ್ ಸರ್ ನಮಸ್ತೆ, ನಾನು ಜಯಪ್ರಕಾಶ್ ಶೆಟ್ಟಿ. ನಮಸ್ತೆ ಸರ್. ಸರ್, ಇದು ಹಾವೇರಿ ತಹಶೀಲ್ದಾರ್ ಕಚೇರಿ ಸರ್. ಹೌದು. ಕಂಪ್ಲೀಟ್ ಸೋರ್ತಾ ಇದೆ ಸರ್. ಮುಖ್ಯಮಂತ್ರಿಗಳು ಬಂದು ಹೋದ್ರು, ಯಾರು ಕೇರ್ ಮಾಡ್ತಾ ಇಲ್ಲ. ನೀವಿದು ಇರೋ ಕಾರಣಕ್ಕಾಗಿ ನನಗೆ ಸ್ವಲ್ಪ ಧೈರ್ಯ ಬರ್ತಾ ಇದೆ. ಯಾಕಂದರೆ ಈ ಹಿಂದೆ ನಾನು ಅನೇಕ ಕಾರ್ಯಕ್ರಮಗಳು ಮಾಡಿದಾಗ ನೀವು ಅದನ್ನು ಯಾವ ರೀತಿ ತಗೊಂಡಿದ್ರಿ, ಕ್ಷಣ ಮಾತ್ರದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಿ. ಅದಕ್ಕೆ ಏನು ಬೇರೆ ಕಡೆಯಿಂದ ಫಂಡ್ ಇದೆಯೋ ಮತ್ತೊಂದಿಲ್ಲ ಗೊತ್ತಿಲ್ಲ, ಬಟ್ ಭಾಳ ಹೊಟ್ಟೆ ಉರಿಯುತ್ತೆ ಸರ್. ಎಷ್ಟು ಎಲ್ಲ ಈ ಬಟ್ಟೆ ಕಟ್ಟಿರ್ತಾರಲ್ಲ ಹಂಗೆ ಕಟ್ಟಿಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ಸರ್. ಹೌದು. ಏನು ಅದಕ್ಕೆ ತಕ್ಷಣ ನೀವೊಂದು ಅದಕ್ಕೆ ಏನಾದರೂ ಒಂದು ಪರಿಹಾರ ಸೂಚಿಸಬೇಕು ಸರ್. ಇಲ್ಲ, ಈಗಾಗಲೇ ಮಾನ್ಯ ಜಿಲ್ಲಾ ಸಚಿವರು ಮತ್ತು ಸ್ಥಳೀಯ ಶಾಸಕರು ಸಹ ಅಲ್ಲಿ ಭೇಟಿ ಮಾಡಿದ್ರು. ನಾನು ನಿನ್ನೆ ಭೇಟಿ ಮಾಡಿದ್ದೇನೆ. ಓಕೆ. ಈಗ ತುರ್ತಾಗಿ ನಾನು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇನೆ ನಿರ್ಮಿತಿ ಕೇಂದ್ರದವರಿಗೆ, ಅಲ್ಲಿ ಸೀಟ್ ಹಾಕಿ ಯಾವುದೇ ರೀತಿ ನೀರು ಒಳಗೆ ಬರ್ದವ್ರ ಹಾಗೆ ನೋಡ್ಲಿಕ್ಕೆ. ಮೇಬಿ 2-3 ದಿವಸದಲ್ಲಿ ಆ ಕೆಲಸವನ್ನು ಮಾಡ್ತಾರೆ ಅವರು, ಇಮಿಡಿಯೇಟ್ ಮಾಡುವಂತದ್ದು. 2-3 ಡೇಸ್. ಮತ್ತೆ ಮುಂದೆ ಏನು ಮುಖ್ಯವಾಗಿ ಏನು ಅಂದ್ರೆ ಮಳೆ ಸೋರು ಜೊತೆಗೆ ಸ್ಥಳಾವಕಾಶನೂ ಬಹಳ ಕಡಿಮೆ ಇದೆ, ಅಲ್ಲಿ ಸ್ಥಳದ ಬಹಳ ಅಭಾವ ಇದೆ. ಯಾಕಂದ್ರೆ ರೈಲ್ವೆ ಸ್ಟೇಷನ್ ಪಕ್ಕ ಇರೋದ್ರಿಂದ ಅಲ್ಲಿ ರೈಲ್ವೆಗೆ ಹೋಗೋರು ಗಾಡಿಗಳು ಪಾರ್ಕ್ ಮಾಡುವಂತದ್ದು, ಮತ್ತು ಅದರೈಸ್ ಆಲ್ಸೋ ಸ್ಪೇಸು, AC ಆಫೀಸು, ತಹಸೀಲ್ದಾರ್ ಆಫೀಸು, ಸಬ್ ರಿಜಿಸ್ಟರ್ ಆಫೀಸ್ 3 ಇರೋದ್ರಿಂದ ಸ್ಥಳದ್ದು ಬಹಳಷ್ಟು ಅಭಾವ ಇದೆ. ಅದಕ್ಕೆ ಸ್ಥಳೀಯರದ್ದು ಬೇಡಿಕೆ ಇದೆ. ಅದು ಬೇರೆ ನಮ್ಮ ಹಳೆ ಏನು SP ಕಚೇರಿ ಇತ್ತು, ಅಂದ್ರೆ ಮುಂಚೆ ಹಳೆ ಕೋರ್ಟ್ ಇತ್ತು, ನಂತರ SP ಕಚೇರಿ ಆಗಿತ್ತು, ಅಲ್ಲಿ ಅದನ್ನ ಸ್ಥಳಾಂತರ ಮಾಡ್ಬೇಕು ಅಂತ ಬೇಡಿಕೆ ಇದೆ. ಹೀಗಾಗಿ ನಾನು ನಿನ್ನೆ ಅವೆಲ್ಲ ಕಚೇರಿಗಳನ್ನ ಭೇಟಿ ಮಾಡಿದ್ದೇನೆ. ಈಗ ಮುಂದೆ ಅದನ್ನ ಚರ್ಚೆ ಮಾಡಿ ಅದನ್ನೊಂದು ಯಾವ ರೀತಿ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂತೇವೆ. ಖಂಡಿತ ಸರ್, ನೀವು ಎಲ್ಲೆಲ್ಲಿ ಜಿಲ್ಲೆಯಲ್ಲಿ ಇರ್ತೀರಿ ಅಲ್ಲಿ ಚೆನ್ನಾಗಿ ಮಾಡಿಟ್ಟಿರ್ತೀರಿ, ಅದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ಹಾವೇರಿಯಲ್ಲಿ ಇದ್ದಾಗ ಅಟ್ಲೀಸ್ಟ್ ಏನೆಲ್ಲ ಆಗಬೇಕು ಅದನ್ನು ಮಾಡಿಬಿಡಿ ಸರ್. ಥ್ಯಾಂಕ್ ಯು. ಮಹಾಂತೇಶ್, ವಿಜಯ ಮಹಾಂತೇಶ್, ನಿಮ್ಗೆ ಗೊತ್ತಲ್ಲ ಈ
ವಿಜಯಪುರದಲ್ಲಿ ಸ್ವಾಮೀಜಿಗಳದ್ದು ಇದಾಯ್ತಲ್ಲ, ಯಾರೋ ಸ್ವಾಮೀಜಿ ಬರ್ತೈತೆ ನನಗೆ. ಆ ಸಂದರ್ಭದಲ್ಲಿ ಇವರೇ ಇದ್ದರು ಅಲ್ಲಿ ಇದಾಗಿ. ಹಾವೇರಿ ತಹಶೀಲ್ದಾರ್ ಶಂಕರ್ ಹೇಳಿಕೆ ಮತ್ತು ಜಿಲ್ಲಾಧಿಕಾರಿ ಹೇಳಿಕೆ 3 ದಿನದಲ್ಲಿ ನಾವೇ ಕಟ್ಟಡ ಸರಿ ಮಾಡ್ತೇವೆ ಅಂತ ಹೇಳಿದ್ರು ಒಂದು ಕಡೆ, ಮತ್ತು ಅದನ್ನು ಬೇರೆ ಕಡೆಗೆ ಸೂಪರ್ 3 ವರದಿಗೆ ಜಿಲ್ಲಾಧಿಕಾರಿ ವಿಜಯ ಮಾಂತೇಶ್ ಸ್ಪಂದನೆ ಮಾಡಿದ್ದಾರೆ. ನೋಡಿ, ಸೂಪರ್ 3 ಅಂದರೆ ಹಾಗೆ ನೇರ ಕೇಳ್ತೀವಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. ಮಾಡಿಲ್ಲ ಅಂತಂದರೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನೀವು ನಮ್ಮ ಜೊತೆ ಇರಿ ಸರ್, ಅಷ್ಟೇ. ವೀಕ್ಷಕರು ನಮ್ಮ ಜೊತೆ ಇರಿ. ನಮ್ಮಿಂದ ಎಷ್ಟು ಸಾಧ್ಯವೋ ಈ ಸಮಾಜದಲ್ಲಿ ಸರ್ಕಾರದಿಂದ ಆಗಬೇಕಾದಂಥ ಕೆಲಸ ನಮ್ಮನ್ನು ಯಾವುದೇ ಪಾರ್ಟಿ, ಯಾವುದೇ ರಾಜಕೀಯ ಪಕ್ಷಗಳು, ಯಾವುದೇ ರಾಜಕಾರಣಿಗಳು, ಯಾವುದೇ ಅಧಿಕಾರಿಗಳು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ನಮ್ಮದೇನಿದ್ರು ಕೂಡ ಜನಪರವಾದ ಧ್ವನಿ. ಅದಕ್ಕೆ ಎಷ್ಟೇ ಟೀಕೆ ಟಿಪ್ಪಣಿಗಿದ್ರು ಕೂಡ ನಾವು ಅದನ್ನು ಕೇರೆ ಮಾಡಲ್ಲ. ನಮಗೆ ಖುಷಿ ಯಾವಾಗ ಗೊತ್ತಾ, ಅಲ್ಲಿಯ ಜನ ಥ್ಯಾಂಕ್ ಯು ಸರ್ ಅಂತಾರಲ್ಲ, ಅದುವೇ ನಮಗೆ ಪಾರಿತೋಷಕ. ಥ್ಯಾಂಕ್ ಯು ವೆರಿ ಮಚ್. ಅನೇಕ ಭಾಗಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಕೆಲವು ಕಡೆ ನೀರಿದ್ದರೂ ಕೂಡ ಅದನ್ನು ಉಪಯೋಗ ಮಾಡೋಕ್ಕೆ ಬರಲ್ಲ. ಈ ಕೆರೆಗೆ ತುಂಗಭದ್ರೆಯಿಂದ ನೀರು ಬಿಡಬೇಕು. ನೀರು ಬಿಟ್ಟರೆ ಆ ಕೆರೆಯ ನೀರನ್ನು ಎಲ್ಲರೂ ಕುಡಿತಾರೆ. ಆದರೆ ಈ ಕೆರೆಯನ್ನು ಹೆಂಗಿಟ್ಟಿದ್ದಾರೆ ಅಂತಂದರೆ ಟಾಯ್ಲೆಟ್ಗಿಂತಲೂ ಗಬ್ಬು ನಾರ್ತಾ ಇತ್ತು. ಟಾಯ್ಲೆಟ್ಗಿಂತಲೂ ಗಬ್ಬು ನಾರ್ತಾ. ಇದಕ್ಕೆ ಒಬ್ಬನಿಗೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸರಿ ಮಾಡಪ್ಪ ಅಂತ ಹೇಳಿ. ಅಂಥದ್ದಿಲ್ಲ. ಆದರೆ ಯಾವಾಗ ಸೂಪರ್ 3 ಎಂಟ್ರಿ ಕೊಡ್ತೋ ಆಶ್ಚರ್ಯ ಆಗುತ್ತೆ ನಿಮಗೆ. ಆಶ್ಚರ್ಯ ಆಗುತ್ತೆ ನಿಮಗೆ. ನಾವು ಹೇಳ್ತೀವಲ್ವಾ, ಕತೆ ಕೇಳಿರ್ತೀವಿ, ಕುಲ್ಜಾ ಸಿಮ್ ಸಿಮ್ ಏನು ಮಾಡಲಿ ಮಹಾರಾಜರೇ ಅಂತ ಕೇಳಿದಾಗ ಇದನ್ನು ಹಿಂಗೆ ಮಾಡು ಅಂತ ಹೇಳ್ತೀವಲ್ಲ, ಹಾಗೆ ನೆನ್ನೆ ನಾವು ಆ ಕೆರೆ ಯಾವ ರೀತಿ ಇದೆ ನೋಡಿ, ಈ ಥರ ಇತ್ತು ಕೆರೆ ನೆನ್ನೆ. ಈ ಕೆರೆ ನೀರನ್ನು ಕುಡಿಬೇಕೀಗ ಆ ಭಾಗದ ಜನ. ಏನೋ ಒಂದು 3-3.5 ಸಾವಿರ ಕುಟುಂಬ ಏನೋ ಇದೆಯಂತೆ. 3.5 ಸಾವಿರ ಕುಟುಂಬನ ಜನ ಏನಿದ್ದಾರೆ ಅಲ್ಲಿ. ಇದಕ್ಕೆ ತುಂಗಭದ್ರೆ ನಾಲೆಯಿಂದ ನೀರು ಬರುತ್ತೆ. ಇದೇ ನೀರನ್ನು ಕುಡಿಬೇಕು. ಯಾರು ಕುಡಿತಾರೆ? ಮಂತ್ರಿ ಕುಡಿತಾರಾ? MLA ಕುಡಿತಾರೆ, MP ಕುಡಿತಾರೆ, ಅಧಿಕಾರಿ ಕುಡಿತಾರೆ? ಯಾವನು ಕುಡಿಯಲ್ಲ. ಆದರೆ ಕುಡಿಬೇಕಾಗಿರೋದು ಜನಸಾಮಾನ್ಯ. ಅವನಿಗೆ ಜಾತಿನೂ ಇರೋದಿಲ್ಲ. ಯಾಕಂದರೆ ಬಡವ ಅಂದಾಗ ಅವನಿಗೆ ಜಾತಿ ಬರಲ್ಲ ರೀ. ಏನಾದರೂ ಇದ್ದಾಗ, ಹಣಕಾಸು ಇದ್ದಾಗ, ಓಟ್ ಹಾಕ್ಲಿಕ್ಕಿದ್ದಾಗ ಮಾತ್ರ ಅವನ ಜಾತಿ ಬರೋದು. ಇಂಥ ಕೆರೆ ನಂಬ್ತೀರಾ? ಇಂಥ ಕೆರೆ 24 ಗಂಟೆಯಲ್ಲಿ ಕ್ಲೀನ್ ಆಗತ್ತೆ. 24 ಗಂಟೆಯಲ್ಲಿ ಕ್ಲೀನ್ ಆಗತ್ತೆ. ಕುಲ್ಜಾ ಸಿಮ್ ಸಿಮ್ ಥರ ಈ ಪವರ್ ಇರೋದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ. ಏನು ಶೆಟ್ರು ಭಾಳ ಬಿಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಹೆಂಗೆ ಶೆಡ್ಗೆ ಬಾ ಅಂತ ಕರೆದು ಕೆರೆಗೆ ಬಾ ಅಂತ ಕರೆದ್ವಿ. ಕೆರೆ ಕ್ಲೀನ್ ಆಗೋಯ್ತು. ಬೇಕಿದ್ರೆ ಈ ಸ್ಟೋರಿ ನೋಡಿ. ದಿನಾಂಕ 25/7/2024. ಸಮಯ ಮಧ್ಯಾಹ್ನ 12:20. ಗಬ್ಬೆದ್ದು ಹೋಗಿತ್ತು ಕೆರೆ. ಬಳ್ಳಾರಿ ಜಿಲ್ಲೆಯ ಚಾನಾಳ ಗ್ರಾಮದ ಕೆರೆ ಪಾಚಿಗಟ್ಟಿ ಕಲುಷಿತಗೊಂಡು ಹೋಗಿತ್ತು. ಹೂಳ್ತುಂಬೆ ಗಬ್ಬು ವಾಸನೆ ಬರ್ತಾ ಇತ್ತು. ಇದೇ ನೀರು ಕಲುಷಿತ ಆಗಿತ್ತು. ಇದೇ ನೀರು ಊರಿಗೆ ಸಪ್ಲೈ ಆಗ್ತಾ ಇತ್ತು. ಈ ನೀರನ್ನು ಬಳಸಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ರು. 12 ಎಕರೆ ವಿಸ್ತೀರ್ಣದ ಈ ಕೆರೆಯನ್ನ ಯಾಕಪ್ಪ ಹೀಗೆ ಗಬ್ಬೇರಿಸಿದ್ದೀರಾ? ಕೆರೆ ನಿರ್ವಹಣೆ ಮಾಡುವುದಾಗಿ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡ ರವಿಚಂದ್ರ ರೆಡ್ಡಿ 50 ಲಕ್ಷ ಹಣ ಪಡೆದು ಜೂಟ್ ಆಗಿದ್ದಾನ ಅಂತ ಸೂಪರ್ 3ಯಲ್ಲಿ ಸ್ವಲ್ಪ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಕೆರೆ ನಿರ್ವಹಣೆಗೆ 50 ಲಕ್ಷ ಪಡೆದಿದ್ದಾನೆ ರವಿಚಂದ್ರ ರೆಡ್ಡಿ. ಎಲ್ಲೋದವ? ಕುಡಿಸಿ ನೀರನ್ನ, ಇದೇ ನೀರನ್ನು ಅವನಿಗೆ. ಗ್ರಾಮ ಪಂಚಾಯತಿ ಅವರು ಅರ್ಥ ಮಾಡ್ಕೋಬೇಕು. ನೀರು ಕುಡಿಯೋದಕ್ಕೆ ಗ್ರಾಮ ಪಂಚಾಯತಿ ಕೊಡೋದು. ಆ್ಯಂಡ್ ರಾಹುಲ್ ಸಂಕನೂರ್ CEO ಸರ್, ನಿಮ್ಮ ಗಮನಕ್ಕೆ ಇದೊಂದು ಕ್ಲೀನ್ ಮಾಡಿಸೋದಕ್ಕೆ 50 ಲಕ್ಷ ಎಲ್ಲ ಓಡೋಗಿದೆ. ಎಲ್ಲಿ ಕಮಿಷನ್ ತಗೊಂಡಿದ್ದಾರೆ ಯಾರೆಲ್ಲ ಗೊತ್ತಿಲ್ಲ ಸರ್. ದಯವಿಟ್ಟು ಇವರನ್ನ ಎಡೆಮುರಿ ಕಟ್ಟಿ. ವರದಿ ಆಗ್ತಿದ್ದಂತೆ ಅಧಿಕಾರಿಗಳ ದೌಡು. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ BDO ಅವರು ಸರ್ ಸ್ಪಾಟ್ ಅಲ್ಲಿದ್ದೀವಿ, ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ಅಂತ ಹೇಳಿದ್ರು. ನಿಮಗೆ ಫೋನ್ ಮಾಡಿ ಹೇಳಕ್ಕಾಗಲ್ವಾ ನೈರ್ಮಲ್ಯ ಇಲಾಖೆಗೆ? ಇಲ್ಲಾಂದ್ರೆ ಹೇಳಿ ಅವ್ರಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಒಂದು ಒಳ್ಳೆ ಕೆರೆ ಇದೆ, ಕೆಲವರಿಗೆ ನೀರಿಲ್ಲ ಕುಡಿಯಕ್ಕೆ. ಅಲ್ಲಿ ಯಾರು ಕೋಲಾರ ಭಾಗದವ್ರು ಹೇಳ್ತಾರೆ ನಮಗೆ ತೊಳ್ಕೊಳಕ್ ನೀರಿಲ್ಲ ಅಂತೇಳಿ. ಎತ್ತಿನ ಹೊಳೆ ಯೋಜನೆಯಲ್ಲಿ ನೀವು ತೊಳೆದಿರೋ ನೀರು ನಂಬ್ಕೊಳ್ಳಿ ನಾವು ಕುಡಿತೀವಿ ಅಂತಾರೆ ಪಾಪ. ಅಂಥದ್ರಲ್ಲಿ ಇಷ್ಟೊಳ್ಳೆ ಕೆರೆ ಇದೆ, ಹಾಳು ಮಾಡ್ತೀರೇನ್ರಿ ನೀವೆಲ್ಲ ಸೇರಿ? ಕ್ಲೀನ್ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಹೇಳಿ, ಯಾರನ್ನ ಏನು ಕಳಿಸ್ಬೇಕು.